ದೋಸ್ತ ಫೆಬ್ರವರಿ 14 ಲವರ್ಸ್ ಡೇ ಅಲ್ಲ. ಲವರ್ಸ್ ಡೇ ಅಂದ ತಕ್ಷಣ ನಿಂಗೆ ಯಾಕೆ ನಗಿ ಬರ್ತದ? ನಕ್ಕಿಲ್ಲೋ ನೀ ಕರೆ ಹೇಳ. ನಕ್ಕಿ ಅಂದ್ರೆ ಏನೋ ಕಾರ್ಬಾರ್ ಮಾಡಿದಿ ಹೊತ್ತು ಸೊಳೆ ಮಗನ. ಫೆಬ್ರವರಿ 14 ಅಂದ್ರ ನಗಿ ಎಲ್ಲರಿಗೂ ಬಂದೇ ಬಿಡ್ತದ. ಅವನ್ನ ಫೆಬ್ರವರಿ 14 ಅನ್ನೋದು ಎಲ್ಲರಿಗೂ ಒಂಥರ ಫೆಬ್ರವರಿ 14 ಅಂದ ತಕ್ಷಣ ಎಲ್ಲಾರು ಸುಳ್ಳು ಮಕ್ಳು ಅದನ್ನ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ನಮ್ಮ ದೋಸ್ತಗಂತರು ಫೆಬ್ರವರಿ 14 ಅಂದ ತಕ್ಷಣ ನೆನಪಾಗುವಂತ ಸ್ಥಳಗಳು ಯಾವಂದ್ರ ಓಯೋರೋಮ, ಗುಡ್ಗಾಡ್ ಪ್ರದೇಶ, ಪೊದೆ, ಕಂಟಿ, ಹಳ್ಳ, ಕೊಳ್ಳ, ಪಳ್ಳ, ಟಗ್ಗಿದ್ದ ಪ್ರದೇಶ, ಜನ ಇರುವಂತ ಪ್ರದೇಶ ಬಿಟ್ರೆ ಗಾರ್ಡನ್ಗಳ ಇಂಥವ್ ನೆನಪಕ್ಕ ಸುಳಿ ಮಕ್ಕಳು. ಅದನ್ನ ಬಿಟ್ರ ಬೇರೆ ಯಾವ್ದು ನೆನಪ ಆಗೋಲ್ಲ. ಅವ್ನ ಹಂಗಲ್ಲ ದೋಸ್ತ. ಫೆಬ್ರವರಿ 14 ದಿನ ಎಲ್ಲಾರು ಅದಕ್ಕ ಹೋಗ್ತಾರ. ಯಾಕೆ ತಿಳ್ಕೊತಿ? ಪವಿತ್ರವಾದ ಪ್ರೀತಿಯ ದಿನ. ಇಂಡಿಯಾದಾಗ ಅಂತೂ ಅದನ್ನ ಆಚರಣೆ ಮಾಡಂಗಿಲ್ಲ. ಫೆಬ್ರವರಿ 14 ಬ್ಲ್ಯಾಕ್ ಡೇ ಆಚರಣೆ ಮಾಡ್ತಾರಂತ ನಿಮ್ಗೂ ಗೊತ್ತೈತಿ. ಯಾಕೆ ಕಾರಣ ಕಂಡು ನಿಮ್ಗೂ ಗೊತ್ತೈತಿ. ಗೊತ್ತಿರೋ ವಿಷಯನ ಹೊಳ್ಳೆ ಹೇಳುದು ಮುಠ ಆತನ ಅಂತಾರ. ಹಂಗಾಗಿ ಅದನ್ನ ಬಿಟ್ಟ ಕಾನ್ಸೆಪ್ಟ್ ಮುಂದೆ ಹೋಗೋಣ. ಫೆಬ್ರವರಿ 14 ದಿನ ಹುಡುಗ ಹುಡುಗಿ ಹೋಗಾರಲ್ಲ ಅದಕ್ಕ ಹೋಗಾರ್ತ ಹೆಂಗ ತಿಳ್ಕೊತೀವಿ ನೀವು? ನನ್ನ ಪ್ರಕಾರ ಅವ್ರ ಅಕಸ್ಮಾತ್ ಏನೋ ಓಯೋ ರೂಮ್ ಹೋದ್ರಪ್ಪ, ನೀ ಹಂಗ ತಿಳ್ಕೊತಿ. ಏನೋ ಕಷ್ಟ ಸುಖ ಮಾಡಕ್ ಹೋಗಿರ್ಬೇಕು, ಸರಿ ಕಷ್ಟ ಸುಖ ಮಾತಾಡಕ್ ಹೋಗಿರ್ಬೇಕು. ನೀ ಯಾಕೆ ಹಂಗ ತಿಳ್ಕೊತಿ? ನಿಮ್ಮ ಫೆಬ್ರವರಿ 14 ಅಂದ ತಕ್ಷಣ ಅದಕ್ಕೆ ಹೋಗ್ಬಿಡೋದು ಅಲ್ಲ. ಮತ್ತೆ ಇನ್ನೊಂದು ಖುಷಿ ಪಡುವಂತ ಸಂಗತಿ ಏನಂದ್ರ, ನಮ್ಮ ದೋಸ್ತ್ ಏನ್ ಈ ಥಿಂಕಿಂಗ್ ಮಾಡ್ಯಾನಲ್ಲ ಅದ್ ನನ್ನ ಪ್ರಕಾರ ಬರಬ್ಬರಿ ಐತೆ. ನನ್ನ ಜೀವನದಾಗ ನಮ್ಮ ದೋಸ್ತ ಥಿಂಕ್ ಮಾಡಿದ ನಾ ಕರೆಕ್ಟ್ ಅಂದಿದಂದ್ರೆ ಇದು ಒಂದ ನೋಡ್ರಿ. ಅವನು ಒಂದೇ ಕೆಲಸ ಚಲೋ ಮಾಡ್ಯಾನ. ಯಾಕೆ ಇಂಥ ವಿಷಯ ಮತ್ತೆ ಅವ್ನು PhD ಮಾಡಿ ಅಂತ ನನಗೆ ಗೊತ್ತೈತಿ. ಅಂತ ಹೊತ್ತು ಸುಳಿ ಮಗ ಅದಾನವ. ಫೆಬ್ರವರಿ 14 ಇವತ್ತಿಂದ ಕರೆಕ್ಟ್ 9 ತಿಂಗಳಿಗೆ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ ನವೆಂಬರ್ 14 ಆಚರಣೆ ಆಗ್ತದ. ಅದೇನು ಇದಕ್ಕೆ ಕನೆಕ್ಷನ್ ಕೊಡಾಕ ಒಂದು ವರದಿ ಪ್ರಕಾರ 18 ವರ್ಷದ ಕೆಳಗಿನ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಗರ್ಭಿಣಿಯನ್ನು ಹೊಂದಿದ್ದಾರೆ ಅಂತ ರಿಪೋರ್ಟ್ ಬಂದೈತ್ರಿ. ಅದು ನವೆಂಬರ್ ತಿಂಗಳದಾಗ ಜಾಸ್ತಿ ಹೆಚ್ಚಾಗತ್ತ ಒಂದು ವರದಿ ಬಂದೈತ್ರಿ. ಹಂಗಾಗಿ ರಿಸಲ್ಟ್ ಬಂದೈತಿ ಅಂದ್ರ ಎಕ್ಸಾಮ್ ಬರ್ದ ದಿನ ನಾವು ನೋಡ್ಕೋಬೇಕಲ್ಲ. ಅದಕ್ಕೆ ಹಿಂಗ ಕನೆಕ್ಷನ್ಗಳು ಇರ್ತಾವ. ಇದು ಲವರ್ಸ್ ಡೇ ಏನಾಗೈತಿ ಅಂದ್ರೆ ಇತ್ತೀಚೆಗೆ ಒಂದು ಹಂಗಾಮ ಆಗಿಬಿಟ್ಟೈತಿ. ಹೆಂಗ ಈಗ ಒಂದು ಗೊಂಜಾ ರಾಶಿ ಹಂಗಾಮ, ಚಳಿ ಬಿಸಿಲ ಥಂಡಿ ಅಂತ ಈಗ ಹೆಂಗ ಕಾಲಮಾನದೊಳಗೆ ಒಂದು ಹಂಗಾಮ ಐತಿ. ಇದೊಂದು ಹಂಗಾಮ ಆಗಿಬಿಡೈತೆ. ನಾವು ಫೆಬ್ರವರಿ ತಿಂಗಳದಾಗ 7ನೇ ತಾರೀಕಿನಿಂದ 14ನೇ ತಾರೀಕು ತನಕ ಒಂದು ಪ್ರೋಗ್ರಾಮ್ ಆಗಿಬಿಟ್ಟೈತೆ. ನಾವು ರೋಸ್ ಡೇ, ಪ್ರಪೋಸ್ ಡೇ, ಟೆಡ್ಡಿ ಡೇ, ಟೆಡ್ಡಿ ಡೇ, ಆಮೇಲೆ ಹಗ್ ಡೇ, ಪ್ರಾಮಿಸ್ ಡೇ, ನಾ ನಿನ್ನ ಜೊತೆ ಹೋಗಿ ಬರ್ತಂತ ಕಷ್ಟ ಸುಖ ಮಾಡಾಕ್ರೆ, ಕಷ್ಟ ಸುಖ ಮಾತಾಡಕ್ರೆ, ಆಮೇಲೆ ಕಿಸ್ ಡೇ, ಆಮೇಲೆ ಕುಸ್ತಿ ಡೇ, ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ಇಂಥ ಒಂದು ಹಂಗಾಮ ಬಂದ್ಬಿಟ್ಟವ ಅವನ್ನ ಹೈಡಿ. ಇದು ನಮ್ಮಂತ ಸಿಂಗಲ್ಸ್ಗಳಿಗೆ ರಕ್ತ ಕೊತ ಕುದಿಸುವಂತ ಒಂದು ಕೆಟ್ಟ ಹಂಗಾಮ್ರಿ. ಸುಳಿ ಮಕ್ಕಳ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ಟೋರಿ ತೆಗದ್ ನೋಡ್ರ ಬರೀ ಇವ ಬೀಳ್ತಾವ. ಪ್ರಪೋಸ್ ಡೇ, ಹಾಗ್ ಡೇ, ಕಿಸ್ ಡೇ, ಚಡ್ಡಿ ಡೇ, ಟಡ್ಡಿ ಡೇ, ಅವ್ನ ಕುಸ್ತಿ ಡೇ, ಕಿಸ್ತಿ ಡೇ ಹೋಗೈತವ್. ಇವ್ರ ಕಾಲಾಗ ನಿಂತ ಹೊಯ್ಕೊಂಡ ನಾವು ಈ ಸ್ಥಿತಿಗೆ ನಾವು ಹಡ್ಡಿ ಕೆಮ್ಮತ್ತ ನಮ್ಮದ. ಮತ್ತೆ ಇನ್ನೊಂದು ನಂಗೆ ದುಃಖ ಸಂಗತಿ ಏನಂದ್ರ, ಇವ್ರು ಏನೋ ಲವರ್ಸ್ ಡೇ ಆಚರಣೆ ಮಾಡಿ ಅವ್ರು ಹಾಳಾಗಿ ಹೋಗ್ಲಿ ಸುಳಿ ಮಕ್ಕಳ. ಆದ್ರೆ ನೋಡಿ ಬರೋಬ್ಬರಿ ತಂಡ್ಯಾಗ ಬರ್ತದಲ್ಲ. ಯಾಕ ಈ ತಂಡ್ಯಾಗ ಕೆಲವೊಂದು ತಿಂಡಿಗಳ ಗಪ್ಕೊಂಡ್ರ ಹಂಗಿಲ್ಲ. ಏನರ ಒಂದು ಬ್ಯಾಟ ಎಬಸ್ತಾವ, ಏನಾದ್ರೂ ಒಂದು ತಿಂಡಿ ಎಬಸಿ ಬರ್ತಾವ. ಅವನ್ನ ಹಾಡಿ ನಾವು ಸುಮ್ಕೋತರು, ಆ ಸುಮ್ಕೊನಲ್ಲ, ಆ ಸುಮ್ಕೋತರು, ನಾವು ಸುಮ್ಕೊಂಡ. ಹೆಂಗಾದ್ರ ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ 14 ಸೋಳ್ಕೈತಿ ಅಲ್ಲ. ಅವನ್ನ ಎಲ್ಲ ಸೋಳ್ಕೈತಿ. ಯಾವ ಮಂಗೆ ಅಡಿಸಿ ಮಗ ಕಂಡಿಡ್ದು. ನನ್ನ ಪ್ರಕಾರ ಈ ಪ್ರೇಮಿಗಳ ದಿನಾಚರಣೆ ಅಂತ ಇರಂಗಿಲ್ಲ. ಒಂದು ಕಾಮದ ಹೆಸರು ಮ್ಯಾಗ ಒಂದು ದಿನ ಆಚರಣೆ ಮಾಡಿಬಿಡುದು. ಅವತ್ತೆಲ್ಲ ಲಪಟಾಯಿಸಿ ಬಿಡುವಂತ ಒಂದು ಫೆಬ್ರವರಿ 14 ನೋಡ್ರಿ. ನನ್ನ ಪ್ರಕಾರ ಈ ಪ್ರೇಮಿಗಳಿಗೆ ದಿನಾಚರಣೆ ಅನ್ನೋದು ಇರುವುದಿಲ್ಲ. ಪ್ರತಿ ದಿನಾನು ಒಂದು ಪವಿತ್ರವಾದ ದಿನ ಆಗಿಬಿಟ್ಟಿರ್ತಾವ. ನಿಜವಾದ ಪ್ರೀತಿ ಮಾಡೋರಿಗೆ ಪ್ರತಿ ದಿನ ಒಂದು ಪವಿತ್ರವಾಗಿರ್ತಾವ. ಇವು ಏನು ಆಟಕ್ಕಾಟ ಹಾಯ್ ಕಾಯ್ಬಿಟ್ಟು ಕಟ್ಲ್ಬಿಟ್ಟು ಮಾಡ್ತಾವ. ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಾವ. ನಿಜವಾಗಿ ಪ್ರೀತಿ ಮಾಡುವಂತವ್ರಿಗೆ ಈ ಫೆಬ್ರವರಿ 14 ಒಂದು ಲೆಕ್ಕ ಅಲ್ಲ. ಇದೊಂದು ನಾರ್ಮಲ್ ಡೇ. ನೀವು ಕೆಲವೊಂದು ಉಣ್ಣು ಪುರ್ತಕ ತಾಟ್ ಯೂಸ್ ಮಾಡ್ತಿರ್ತಾವಲ್ಲ, ಫೆಬ್ರವರಿ 14 ಫುಲ್ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾವ. ಕೇಕ್ ಕಟ್ ಮಾಡ್ತಾವ, ಕೇಕ್ ಮರ್ಡರ್ ಮಾಡ್ತಾವ, ಮತ್ ಏನೇನು ಮಾಡ್ತಾವ. ಅದೆಲ್ಲ ಇರ್ಲದ 7 ಗಾಡಿ ಎಲ್ಲ ದೂರ ಹೋಗವ. ಅದಕ್ಕೆ ನಮ್ ಈಗ ಹೊಟ್ಯಾಗ ಬೆಂಕಿ ಬರ್ತದ. ಅದಕ್ಕೆ ಏನೋ ತ್ರಾಸಗಾಗಿ ಪ್ರಾಸ್ ಪದಗಳು ಕೂಡಿ ಬರ್ತಿರ್ತಾವ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತ ಹೋಗೋದು ಬಾರಿ. ಮತ್ತೆ ದೋಸ್ತ ಕೊನೆಯದಾಗಿ ಒಂದು ಮಾತು ಹೇಳ್ತನಪ್ಪ, ತಪ್ಪು ತಿಳ್ಕೊಕ್ ಹೋಗ್ಬೇಡ. ನೀ ತಪ್ಪು ತಿಳ್ಕೊಂಗಿಲ್ಲ ಅಂದ್ರೆ ಹೇಳ್ತಾನು, ತಪ್ಪು ತಿಳ್ಕೊಂಡ್ರು ಹೇಳ್ತಾನು. ಹುಚ್ಚೋಳಿ ಮಗನ ನೀ ತಪ್ಪು ತಿಳ್ಕೊಂಡ್ ನನಗೇನು ಹಾಳಾಗಿ ಹೋಗ್ಬಾರ್ಕ ನೀನ. ಅವತ್ತು ಹೇಳಿನಿ, ಇವತ್ತು ಹೇಳ್ತಾನು, ಮುಂದೆ ಯಾವತ್ತಾದ್ರೂ ಹೇಳ್ತಾನು. ನಾನು ಸ್ವಂತ ಹೇಳಕತ್ತಿಲ್ಲ, ಯಾವ ಹೇಳಿದ ಅವ್ ಹೇಳಿದ ಕರಿ ಅನಿಸ್ತು. ಇವತ್ತು ನಾನು ಹಿಂಗೆ ಹೇಳ್ತಾನು. ಫೆಬ್ರವರಿ 14ನೇ ತಾರೀಕು ನಿಮ್ಮ ಹುಡುಗಿನ
ಮಗು ತರ ಪ್ರೀತಿ ಮಾಡ, ಆದ್ರ ಮಗು ಆಗೋ ತರ ಪ್ರೀತಿ ಮಾಡಕ್ ಹೋಗ್ಬೇಡಪ್ಪ. ಮತ್ತೆ ಇಲ್ಲ ನವೆಂಬರ್ 14 ಟೇಳಸ್ ನೋಡ್ತಾನ, ಅದ್ ನಿನ್ಗೆ ಹೆಂಗ್ ಗೊತ್ತಾಗ್ತದ ನೀ ಕೇಳಕ್ ಹೋಗ್ಬೇಡ, ಗೊತ್ತಾಗೈತಿ ನಂಗೆ. ಯಾಕಂದ್ರೆ ಇವತ್ತಿಂದ 9 ತಿಂಗಳ ನವೆಂಬರ್ 14 ಮಕ್ಕಳ ದಿನಾಚರಣೆ ಐತಿ. ಅವತ್ ಮಾತ್ರ ಗೊತ್ತಾಗತೈತಿ ನಿನ್ನ ರಿಸಲ್ಟ್ ಪಾಸ್ ಆಗಿತ್ತು ಫೇಲ್ ಆಗಿತ್ತು ಅಲ್ಲ.